ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 15 ಜುಲೈ ಮಂಗಳವಾರ, ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿನೇ ಮಾರ್ಕೆಟ್ ಬುಲ್ಲಿಶ್ ಮೂಮೆಂಟಮ್ ಕೊಡ್ತು. ಅದು ಓನ್ಲಿ ಫಸ್ಟ್ ಹಾಫ್ ಅಲ್ಲಿ, ಅದಾದ್ಮೇಲೆ ಕನ್ಸಾಲಿಡೇಷನ್ ಹಾಗೂ ಎಂಡ್ ಆಫ್ ದ ಡೇ ಸ್ವಲ್ಪ ರಿಕವರಿ ಕಂಡು ಡೇ ಹೈಯಲ್ಲೇ ಬಂದು ನಿಫ್ಟಿ ಕ್ಲೋಸಿಂಗ್ ನ ಕಾಣ್ತು. ನಿಫ್ಟಿನ ಬಿಟ್ಟರೆ ನಾವು ಇಲ್ಲಿ ಏನಾದ್ರು ಮಿಡ್ ಕ್ಯಾಪ್ ನಿಫ್ಟಿ ಕಡೆ ಫೋಕಸ್ ಮಾಡಿದ್ರೆ ಇಲ್ಲಿ ಒಂದು ಒಳ್ಳೆ ರ್ಯಾಲಿ ಬಂದಿತ್ತು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮಾತ್ರ 1.31% ಒಳ್ಳೆ ಮೂಮೆಂಟಮ್ ಇತ್ತು. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತಿನ ದಿನ ನನ್ನ ಮೇನ್ ಸೈಕಾಲಜಿಕಲ್ ಲೆವೆಲ್ 57,000 ಮೇಲೆ ಬಂದು ಕ್ಲೋಸ್ ಆಗಿದೆ. ಅದಲ್ಲದೆ ನಿನ್ನೆ ದಿನ ಇಲ್ಲಿ 20-ಡೇ ಮೂವಿಂಗ್ ಅವರೇಜ್ ಫಸ್ಟ್ ಆಗಿ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಇವತ್ತಿನ ದಿನ 10-ಡೇ ಮೂವಿಂಗ್ ಅವರೇಜ್ ಅನ್ನು ಕ್ರಾಸ್ ಆಗಿ ತನ್ನ ಎಲ್ಲ ಆಡಲ್ಗಳ ಮೇಲೆ ಒಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನೋಡ್ತಾ ಇದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ನಿಫ್ಟಿ ಕ್ಲೋಸಿಂಗ್ ಸ್ವಲ್ಪ ನನಗೆ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಆದ್ರೆ ನಿಫ್ಟಿಗೆ ಸದ್ಯಕ್ಕೆ ಇಲ್ಲಿ ಕಷ್ಟ ಅಂತ ಕಾಣಿಸ್ತಾ ಇರೋದು ಮೇನ್ ಆಗಿ ಇಲ್ಲಿ 20-ಡೇ ಮೂವಿಂಗ್ ಆವರೇಜ್ ಹಾಗೂ 10-ಡೇ ಮೂವಿಂಗ್ ಆವರೇಜ್ ಈ ರೇಂಜ್ ಬಂದು 25,250 ಇಂದ 25,300. ಸೊ ಇದು ಸ್ವಲ್ಪ ನಿಫ್ಟಿಗೆ ಕಷ್ಟ ಕೊಡ್ಬೋದು. ನಿಫ್ಟಿಗೆ ನೆಕ್ಸ್ಟ್ ಅಪ್ಮೂವ್ಗೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಅದು ಬ್ಯಾಂಕ್ ನಿಫ್ಟಿ ಕಡೆಯಿಂದಾನೇ ಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನ 25,300 ಮೇಲೆ ತಗೊಂಡ್ ಬಂದ್ರೆ ಅದು ನಿಫ್ಟಿ ತನ್ನ ರಿಮೈನಿಂಗ್ ಮೂವ್ಮೆಂಟ್ ಅನ್ನ ಟುವರ್ಡ್ಸ್ 25,500 ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಏನಿದೆ ಇಲ್ಲಿವರೆಗೆ ಬರುತ್ತೆ. ಸೊ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಏನು ಅಂತ ನಾವು ಇಲ್ಲಿ ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ಪ್ರೀವಿಯಸ್ಲಿ ನಿಫ್ಟಿ ಮೇಲೆ 25,650 ವರೆಗೆ ಬಂದಿತ್ತು. ಸೊ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಟೆಸ್ಟ್ ನ ಮಾಡ್ತಾ ಇದೆ. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ನೀವು ನೋಡಬಹುದು. ಈವನ್ 9th ಜುಲೈ ಇದೇ ಟ್ರೆಂಡ್ ಲೈನ್ ಬಂದು ಮಾಡಿ ಕೆಳಗಡೆ ಬಂದಿತ್ತು. ಸೊ ಅಟ್ಲೀಸ್ಟ್ ಇದನ್ನ ಟೆಸ್ಟ್ ಮಾಡಕ್ಕೆ 25,500 ವರೆಗೆ ನಾಳೆ ದಿನ ಬುಧವಾರ 16 ಜುಲೈ ತಪ್ಪಿದ್ರೆ 17 ಜುಲೈ ಫಸ್ಟ್ ಹಾಫ್ ಅಲ್ಲಿ ನಿಫ್ಟಿ 25,500 ವರೆಗೆ ಬರ್ಬೋದು ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಟೆಕ್ನಿಕಲಿ. ಇದನ್ನ ಬಿಟ್ರೆ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡಿ, ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ ನಾನು ಯಾವ ರೀತಿ ಪೊಸಿಷನ್ ತೊಗೊಳಕ್ಕೆ ಪ್ಲಾನ್ ಮಾಡ್ತೀನಿ ಅಂತ ಈಗ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡ್ತೀನಿ. ಸೊ ಮೊದಲೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ನಮ್ಮ ಇಂಡಿಯಾ ವಿಕ್ಸ್ ನ ನೋಡಿದ್ರೆ ಇದು ಅಗೇನ್ ಕಡಿಮೆ, ಅದು ನಮ್ಗೆ ಪಾಸಿಟಿವ್ ಆಗಿದೆ 11.44. ಖಂಡಿತವಾಗಿ ಇದಕ್ಕೆ ನಮ್ಗೆ ಪಾಸಿಟಿವ್ ಆಗಿರುತ್ತೆ. ಆದ್ರೆ ಇದು ನಮ್ಗೆ ಹೈ ಕಾಶಿಯಸ್ ಆಗಿರ್ಬೇಕಾದ ಲೆವೆಲ್. ಸೊ ಇಂಡಿಯಾ ವಿಕ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳ್ತಾ ಬಂದಿದ್ದೆ, ಇದು ಆದಷ್ಟು ಕಡಿಮೆ ಆದಷ್ಟು ಮಾರ್ಕೆಟ್ಗೆ ಪಾಸಿಟಿವ್ ಆಗೇ ಇರುತ್ತೆ. ಆದ್ರೆ ಯಾವುದೇ ಕ್ಷಣದಲ್ಲಿ ಒಂದು ಸ್ಮಾಲ್ ನೆಗೆಟಿವ್ ನ್ಯೂಸ್ ಕೂಡ ಶಾರ್ಪ್ ಡಿಪ್ ಬರೋಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಆಲ್ವೇಸ್ ಕಾಲ್ ಸೈಡ್ ಅಲ್ಲಿ ಇದ್ರೆ, ಸೊ ಅದು ಫ್ಯೂಚರ್ ತಗೊಂಡಾಗಿರ್ಬೋದು ಅಥವಾ ಆಪ್ಷನ್ ಬೈ ಮಾಡಿ ಆಗಿ ಇರ್ಬೋದು. ಸೊ ನಾವು ಯಾವುದೇ ಶಾರ್ಪ್ ಡಿಪ್ಗೆ ಒಂದು ಪುಟ್ ಪೊಸಿಷನ್ಸ್ ನ ತಯಾರಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಯಾವುದೇ ಶಾರ್ಪ್ ಡಿಪ್ ಅಲ್ಲಿ ನಮ್ಮ ಪೊಸಿಷನ್ಸ್ಗೆ ಹೆಡ್ಜಿಂಗ್ ಆಗಿ ಪುಟ್ ಪೊಸಿಷನ್ಸ್ ನ ಇಟ್ಕೊಂಡಿದ್ರೆ ನಮ್ಮ ಲಾಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕೂಡ ನೀವು ತಲೆನಲ್ಲಿ ಇಟ್ಕೊಂಡು ನಿಮ್ಮ ಪೊಸಿಷನ್ಸ್ಗಳನ್ನ ಪ್ಲಾನ್ ಮಾಡಬೇಕು. ಸೊ ನಾನು ನಮ್ಮ ಪೊಸಿಷನ್ಸ್ಗಳಿಗೆ ಆಲ್ವೇಸ್ ಒಂದು ಹೆಡ್ಜಿಂಗ್ ಪೊಸಿಷನ್ಸ್ ನ ಇಟ್ಕೊಂಡಿರ್ತೀನಿ. ಆಪ್ಷನ್ ಬೈಯಿಂಗ್ ಆಗಿರ್ಲಿ ಅಥವಾ ಫ್ಯೂಚರ್ ತಗೊಂಡಿರ್ಲಿ. ಸೊ ಯಾವುದೇ ಮೂಮೆಂಟಮ್ ಟ್ರೇಡ್ ಇದ್ದಾಗ ಮಾತ್ರ ನಾವು ನೇಕ್ಡ್ ಕಾಲ್ ತಗೊಳಕ್ ಕೂಡ ಟ್ರೈ ಮಾಡ್ತೀವಿ. ಸೊ ಮೂಮೆಂಟಮ್ ಟ್ರೇಡ್ ಇಲ್ಲ, ಮಾರ್ಕೆಟ್ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಥವಾ ಯಾವುದೇ ಫಸ್ಟ್ ಸಪೋರ್ಟ್ ನ ಬ್ರೇಕ್ ಆಗಿ ಕೆಳಗಡೆ ಬರ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಪುಟ್ ಪೊಸಿಷನ್ಸ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಟೆಕ್ನಿಕ್. ಇದನ್ ಬಿಟ್ರೆ ನಾವು ನಮ್ಮ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡ್ತಾ ಹೋದ್ರೆ ಇಂಡಿಯಾ ವಿಕ್ಸ್ ಆದ್ಮೇಲೆ ಬ್ರೆಂಟ್ ಕ್ರೂಡ್ ಆಯಿಲ್ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಬೇಕಾದ್ರೆ 70 ಹತ್ರ ಬಂದಿದೆ. ಸೊ ಇದು ಏನಾದ್ರೂ ಯಾವ ಮೇಲೆ ಹೋದ್ರೆ ನೆಗೆಟಿವ್ ಅಂತ ಹೇಳಿದೆ. ಸೊ ಬ್ರೆಂಟ್ ಕ್ರೂಡ್ ಆಯಿಲ್ ನಾವು ವಿಡಿಯೋ ಮಾಡಿದ್ದಾದ್ಮೇಲೆ ಮೇ ಬಿ ಅಲ್ಲಿಂದ ಕೆಳಗಡೆ ಬಂದಿದೆ. ಅಗೇನ್ ಇದು 69 ಕೆಳಗಡೆ ಬಂದು 68.5 ಹತ್ರ ಇದೆ. ಸೊ ಇದು ಸದ್ಯಕ್ಕೆ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$, ಇದು ಈಗ 85.76 ಹತ್ರ ಇದೆ. ಸೊ ಇದು ಪಾಸಿಟಿವ್ ಆಗೇ ಇದೆ. ನೆಕ್ಸ್ಟ್ ಬಂದು US$ ಇಂಡೆಕ್ಸ್, ಇದು 98 ಹತ್ರ ಇದೆ. ಇದು ಕೂಡ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US 10-year ಬಾಂಡ್ yield 4.4 ಹತ್ರ. ಸೊ ಇದು ಸ್ವಲ್ಪ ನಮ್ಗೆ ನ್ಯೂಟ್ರಲ್ ಅಂತ ಹೇಳ್ಬೋದು. ಏನಾದ್ರು ಅಗೇನ್ ಹೆಚ್ಚಾಗ್ತಾ 4.5 ಕಡೆ ಹೋಯ್ತು ಅಂತ ಅದು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ, ಮೇನ್ ಆಗಿ US ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಷನ್ ನೋಡೋ ಚಾನ್ಸಸ್ ಇರುತ್ತೆ. ಸೊ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದ್ರೆ ಅದು ಇಂಡಿಯನ್ ಮಾರ್ಕೆಟ್ ನ ಕೂಡ ಕೆಳಗಡೆ ತಗೊಂಡ್ ಬರುತ್ತೆ. ಸೊ ನಾವು US
10-year ಬಾಂಡ್ ಕೂಡ ಸತತವಾಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿಂದ ನಾವು US ಮಾರ್ಕೆಟ್ಗೆ ಬಂದ್ರೆ US ಮಾರ್ಕೆಟ್ ಅಲ್ಲಿ ನಿನ್ನೆ ಸ್ವಲ್ಪ ರಿಕವರಿ ಬಂದಿತ್ತು, ಆದ್ರೆ ಇಲ್ಲಿ ಸೊ ಇದು ಕನ್ಸಾಲಿಡೇಷನ್ ರೇಂಜ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದು US ನ IT ಇಂಡೆಕ್ಸ್ ಇದು ತನ್ನ ಲೈಫ್ ಟೈಮ್ ಹೈ ಹತ್ರನೇ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಇಲ್ಲಿಂದ ಯಾವುದೇ ಅಷ್ಟು ನೆಗೆಟಿವ್ ಕ್ಲೂ ಅಂತೂ ಇಲ್ಲ. ಇನ್ನು ಜಪಾನ್ ಇಂಡೆಕ್ಸ್ ಗೆ ಬಂದ್ರೆ ಜಪಾನ್ಗೆ ಇಲ್ಲಿ ಪ್ರೀವಿಯಸ್ ಡೇ ಅಂದ್ರೆ ಕಳೆದ 2-3 ದಿನದಲ್ಲಿ ಇದು ನನ್ನ 10-day ಮೂವಿಂಗ್ ಅವರೇಜ್ ಕೆಳಗಡೆ ಬಂದು 20-day ಮೂವಿಂಗ್ ಅವರೇಜ್ ಹಾಗೂ ಮೂವಿಂಗ್ ಅವರೇಜ್ ಮತ್ತೆ ಕನ್ಸಾಲಿಡೇಷನ್ ಆಗ್ತಾ ಇತ್ತು. ಸೊ ಈಗ ಅದು 10-day ಮೂವಿಂಗ್ ಅವರೇಜ್ ಬಂದಿದೆ. ಸೊ ಇದು ಜಪಾನ್ ಇಂಡೆಕ್ಸ್ ಕಡೆಯಿಂದ ಪಾಸಿಟಿವ್ ಆಗ್ತಾ ಇದೆ. ಜಪಾನ್ ಇಂಡೆಕ್ಸ್ ಏಷ್ಯಾದ ಒಂದು ಮೇಜರ್ ಇಂಡೆಕ್ಸ್ ಆಗಿರೋ ಕಾರಣ ಜಪಾನ್ ಇಂಡೆಕ್ಸ್ ನ ಫಾಲೋ ಮಾಡ್ತೀವಿ. ಸೊ ಜಪಾನ್ ಇಂಡೆಕ್ಸ್ ಪಾಸಿಟಿವ್ ಆಗಿದ್ರೆ ನಾನು ಇಂಡಿಯನ್ ಮಾರ್ಕೆಟ್ ನ ಕೂಡ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ ಇದು ಜಪಾನ್ ಇಂಡೆಕ್ಸ್ ಆಯ್ತು. ಇನ್ನು ಯುರೋಪಿಯನ್ ಮಾರ್ಕೆಟ್ ಕಡೆ ಬಂದ್ರೆ ಇಲ್ಲಿ ಯುರೋಪಿಯನ್ ಡ್ಯಾಕ್ಸ್ ಇಂಡೆಕ್ಸ್ ಕೂಡ ಇಲ್ಲಿ ಕೂಡ ಇದು ಕೆಳಗಡೆ ಬಂದು 20-day ಮೂವಿಂಗ್ ಅವರೇಜ್ ಇಂದ ತಗೊಂಡು ರಿಕವರಿ ಕಾಣ್ತಾ ಇದೆ. ಸೊ ಓವರ್ ಆಲ್ ಆಗಿ ಗ್ಲೋಬಲಿ ಈಕ್ವಿಟಿ ಮಾರ್ಕೆಟ್ ನಮಗೆ ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇಲ್ಲಿಂದ ನಾವು ಆಪ್ಷನ್ ಚೈನ್ ನೋಡಿದ್ರೆ ಆಪ್ಷನ್ ಚೈನ್ ಈಗ ನಿಫ್ಟಿದು 25,200 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ. ನಿಫ್ಟಿ ಅದೇ ಲೆವೆಲ್ ಅಲ್ಲೇ ಇದೆ. ಸೊ ಇಲ್ಲಿಂದ ಎವ್ರಿ 100 ಪಾಯಿಂಟ್ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಲ್ ರೇಟರ್ಸ್ ಬೀಟ್ ಆಗಿದ್ದಾರೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 25,500 ವರೆಗೂ, ಹಾಗೂ ಕೆಳಗಡೆ ಎವ್ರಿ 100 ಪಾಯಿಂಟ್ಸ್ ಇಲ್ಲಿ ಪುಟ್ ರೇಟರ್ಸ್ ಬೀಟ್ ಆಗಿದ್ದಾರೆ. ಸೊ ಮೂಮೆಂಟಮ್ ಬಂದ್ರೆ ಕೂಡ ಸೊ ಅಷ್ಟು ಶಾರ್ಪ್ ಆಗಿ ಬರೋದು ಇಲ್ಲಿ ಕಷ್ಟ ಅನ್ಸುತ್ತೆ ಆಸ್ ಪರ್ ಆಪ್ಷನ್ ಚೈನ್. ಸೊ ಇಲ್ಲಿ ನಾವು ಇದೇ ಡೇಟನ್ನ ಇಟ್ಕೊಂಡು ಪೊಸಿಷನ್ ತಗೋಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ. ಸೊ ನಮಗೆ ಮಾರ್ಕೆಟ್ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಹಾಗೂ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಇವತ್ತಿನ ದಿನ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಕೂಡ ಇಲ್ಲಿ ಸಜೆಸ್ಟ್ ಮಾಡಿದ್ವಿ. ಸೊ ಹಾಗಾಗಿ ನಾವು ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ನಿಫ್ಟಿ ಎಲ್ಲಿವರೆಗೆ ಇಲ್ಲಿ ಕೆಳಗಡೆ ಬಂದು ಕನ್ಸಾಲಿಡೇಷನ್ ಲೆವೆಲ್ ಲೋವರ್ ಲೆವೆಲ್ 25,154 ವರೆಗೆ ಆಗಿತ್ತು. ಸೊ ಅಲ್ಲಿಂದ ಅನದರ್ 4 ಪಾಯಿಂಟ್ಸ್ ಅದು ರೌಂಡ್ ಫಿಗರ್ 25,150 ವರೆಗೆ ನಾನು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋತೀನಿ. ಸೊ ಇಲ್ಲಿಂದ ಬರೋ ಮೂಮೆಂಟಮ್ ನಿಫ್ಟಿನ ಮೇಲೆ ಎವ್ರಿ 100 ಪಾಯಿಂಟ್ ಅಲ್ಲೂ ರೆಸಿಸ್ಟೆನ್ಸ್ ಇರೋದಕ್ಕಾಗಿ ಸೊ ಇಲ್ಲಿ ನಾನು ನಮ್ಮ ಕಾಲ್ ಪೊಸಿಷನ್ಸ್ಗೆ ಒಂದು ಪುಟ್ ಪೊಸಿಷನ್ಸ್ ನ ಆ್ಯಡ್ ಮಾಡ್ಕೋತೀನಿ, ಅಥವಾ ದೂರದ ಒಂದು ಔಟ್ ಆಫ್ ದಿ ಮನಿ ಕಾಲ್ನ ಇಲ್ಲಿ ಸೆಲ್ ಮಾಡಿರ್ತೇನೆ. ಸೊ ಇಲ್ಲಿ ನಿಫ್ಟಿ ಏನಾದರೂ 25,150 ಕೆಳಗಡೆ ಬಂದ್ರೆ ನಾನು ಲಾಂಗ್ ಸೈಡ್ ಇಂದ ಹೊರಗಡೆ ಬರ್ತೀನಿ. ಇನ್ನು ಕೆಳಗಡೆ ಯಾವುದೇ ಲೆವೆಲ್ ಕನ್ಸಾಲಿಡೇಷನ್ ಆಗ್ತಾ ಇದ್ರೆ ಕೂಡ ನಾನು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಲ್ಲ. ನಿಫ್ಟಿ 25,150 ಮೇಲೆ ಇರೋವರೆಗೂ ಮಾತ್ರನೇ ನಾವು ಕಾಲ್ ಸೈಡ್ ಪೊಸಿಷನ್ ತಗೊಂಡಿರ್ತೀವಿ. ಹಾಗೂ ನಾವು ಟೆಕ್ನಿಕಲಿ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಹೇಳೋದಾದ್ರೆ ಇಲ್ಲಿ ಕೊನೆಯ ಅವರ್ ಅಲ್ಲಿ ನಿಫ್ಟಿನಲ್ಲಿ 2 ಸ್ಟ್ರಾಂಗ್ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆಗಿದಾವೆ. ಸೊ ಯೂಶುವಲಿ ದಿನದ ಕೊನೆಯಲ್ಲಿ ಆಫ್ಟರ್ 3 PM ಈ ರೀತಿ 2 ಗ್ರೀನ್ ಕ್ಯಾಂಡಲ್ ಆದ್ರೆ ಸೊ ಅಲ್ಲಿಂದ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆದ್ರೆ ಮೊದಲನೆಯ 45 ನಿಮಿಷ 10 ಗಂಟೆವರೆಗೆ ಇಲ್ಲಿ ಒಂದು ಒಳ್ಳೆ ಶಾರ್ಪ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಶಾರ್ಪ್ ಮೂಮೆಂಟಮ್ ನನ್ನ ಪ್ರಕಾರ ನಿಫ್ಟಿನಲ್ಲಿ 10 ಗಂಟೆಯಿಂದ 11:30 ಸೊ ಇಲ್ಲಿ 25,100 ಇಂದ 25,235 130 to 150 ಪಾಯಿಂಟ್ಸ್ ಏನ್ ಮೂಮೆಂಟಮ್ ಬಂದಿತ್ತು, ಆ ಮೂಮೆಂಟಮ್ ನ ನಾನು ನಿಫ್ಟಿನಲ್ಲಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾಳೆ ದಿನ 10 ಗಂಟೆವರೆಗೆ. ಸೊ ಆ ಮೂಮೆಂಟಮ್ ಅಲ್ಲಿ ನಿಫ್ಟಿ 25,350 360 ವರೆಗೆ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನಾವು ಮೊದಲನ ಬುಕ್ ಮಾಡಬಹುದು. ಅಲ್ಲಿಂದ ಹಾಗೆ ನಿಫ್ಟಿ ಕನ್ಸಾಲಿಡೇಷನ್ ಆಗ್ಬೋದು, ಅಥವಾ ಬುಲ್ಲಿಶ್ ಮೂಮೆಂಟಮ್ ಕಂಟಿನ್ಯೂ ಆದ್ರೆ 25,400 ಈ ರೇಂಜ್ ಎಕ್ಸ್ಪೆಕ್ಟ್ ಮಾಡಿ ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರಿ ನಲ್ಲಿ 25,500 ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನನಗೆ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 25,150 ಕೆಳಗಡೆ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ಇಟ್ಕೊಂಡು ಅಟ್ಲೀಸ್ಟ್ 10 ಗಂಟೆವರೆಗೆ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ವೇಟ್ ಮಾಡ್ತೇನೆ. ಸೊ 10 ಗಂಟೆವರೆಗೆ ಬರ್ತಾ ಇದ್ರೆ ಕೂಡ ನಾನು ಸರಿಯಾದ ಹೆಡ್ಜಿಂಗ್ ಪೊಸಿಷನ್ಸ್ ಅದು ಒಂದು ಪುಟ್ ಆಡ್ ಮಾಡಾದ್ರು ಅಥವಾ ಔಟ್ ಸೈಡ್ ಆಫ್ ದಿ ಕಾಲ್ ನ ಸೆಲ್ ಮಾಡಾದ್ರು ನಾನು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ಮಾಡ್ತೇನೆ. ಸೊ ಇಲ್ಲಿ 25,350 400 ಬಂದಿದೆ. ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಬೋದಾ ಇಲ್ಲ ಅಂತ ಆ ಕ್ಷಣದಲ್ಲಿ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ ಡಿಸೈಡ್ ಮಾಡ್ತೀನಿ. ಮೂವ್ಮೆಂಟ್ ಕಂಟಿನ್ಯೂ ಆದ್ರೆ 25,500 ಹತ್ರ ಬಂದ್ರೆ ಟೋಟಲ್ ಆಗಿ ನಾನು ನನ್ನ ಪ್ರಾಫಿಟ್ ನ ಬುಕ್ ಮಾಡ್ತೀನಿ. ಹಾಗೂ ಆಲ್ರೆಡಿ ಹೇಳ್ದಂಗೆ 25,250 ಕೆಳಗಡೆ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ತಾ ಇಲ್ಲ. ಸೊ ಈ ರೀತಿ ಮಾತ್ರನೇ ನಾನು
ನಾಳೆ ದಿನ ಅದು 16 ಜುಲೈ ಬುಧವಾರಕ್ಕೆ ಟ್ರೇಡಿಂಗ್ ಪ್ಲಾನ್ನ ಮಾಡ್ಕೊಂಡಿದ್ದೀನಿ. ಇದಲ್ಲದೆ ನನಗೆ ಏನಾದರೂ ಅಗೇನು F&Oನಲ್ಲಿ ಯಾವುದಾದ್ರೂ ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ ಸಿಕ್ಕರೆ, ನನ್ನ ಅನಾಲಿಸಿಸ್ ಪ್ರಕಾರ ಯಾವುದಾದ್ರೂ ಮೂಮೆಂಟಮ್ ಸಿಗೋ ಚಾನ್ಸಸ್ ಇದ್ದರೆ ಆ ಸ್ಟಾಕ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವು ಅಲ್ಲಿಂದ ಮಾಹಿತಿನ ಪಡಿಬೋದು. ಇಷ್ಟೇ ಅಲ್ಲದೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟು ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಮಾಡಿ, ಆದಷ್ಟು ಲೈಕ್ ಮಾಡೋದಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದರೊಂದಿಗೆ ಈ ವಿಡಿಯೋ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.